ಸ್ಟೇ. ಚೇತೋಹಾರಿ ಮಜ್ಜಿಗೆ ಮಾಡ್ತಾ ಇದ್ವಿ. ನನ್ನ ಜೊತೆ ಆ್ಯಸ್ ಹೇಳ್ತಾ ಇದ್ದೀನಿ ನನ್ನ ತಾಯಿಯಾದ ಮಮತಾ ಭಟ್ ಅವರು ಮತ್ತು ನನ್ನ ತಾತ ಆದಂತಹ ವಾಚಸ್ಪತಿಗಳು ಕೃಷ್ಣಮೂರ್ತಿಯವರಿದ್ದಾರೆ. ಅವರು ಅವಾಗವಾಗ ಕಾಣಿಸ್ಕೋತಾರೆ, ಒಳ್ಳೊಳ್ಳೆ ಡೈಲಾಗ್ ಕೊಡ್ತಾರೆ, ಕೇಳಿಸ್ಕೋತಾರೆ. ಲೆಟ್ ಮಿ ಎಂಜಾಯ್ ದಿಸ್ ಆ್ಯಂಡ್ ಲೆಟ್ಸ್ ಬಿಗಿನ್ ದಿ ಜರ್ನಿ. ಹೇಳುವ ಹಾಗೆಯೇ ನಾವು ಹೋಗ್ತಾ ಇದ್ದೀವಿ. ಯಾವ ಜಾಗ ಅಂತ ನಾನು ನಿಮಗೆ ಮತ್ತೆ ತಿಳಿಸ್ಕೊಡ್ತೀನಿ. ನನ್ನ ಜೊತೆ ನನ್ನ ಬ್ಯೂಟಿಫುಲ್ ಬೇಬಿ ವಾಚಸ್ಪತಿ. ಅವರು ಸ್ವಲ್ಪ ಕ್ಯಾಮ್ರಾ ಕಾನ್ಷಿಯಸ್, ಅವಾಗವಾಗ ಈ ಕಡೆ ನೋಡೋಲ್ಲ, ಆದರೆ ಯಾವಾಗ ಫ್ರೇಮಲ್ಲಿ ಬರ್ತಾರೋ ಅವಾಗ ಬ್ಲಾಸ್ಟ್ ಮಾಡೇ ಹೋಗ್ತಾರೆ. ಇದೇ ನೋಡಿ ಕೊಳವರ ಹೋಮ್ ಸ್ಟೇ ನಿಯರ್ ದೇವಂಗಿ ತೀರ್ಥಹಳ್ಳಿ. ಸ್ಟಾರ್ಟಿಂಗಿಂದ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬಟ್ ಆ್ಯಂಬಿಯನ್ಸ್ ವಾಸ್ ಸೋ ಗುಡ್. ಎಷ್ಟು ಚೆನ್ನಾಗಿದೆ ಅಂತಂದರೆ ಫುಲ್ ಹೆರಿಟೇಜ್ ಫೀಲ್ಸ್ ಕೊಡುತ್ತೆ. ಸೊ ಬನ್ನಿ, ಇದು ನಮ್ಮ ವಿಲ್ಲಾ. ಹೀಗೆ ರೂಮ್ ಟೂರ್ ಮಾಡುವ ಇವಾಗ. ಬನ್ನಿ ಬನ್ನಿ ಬನ್ನಿ. ಇದು ನಮ್ಮ ರೂಮ್. ನಮ್ಮ ಅಜ್ಜ ಪೂಲಿಗೆಲ್ಲ ಇಳಿಯೋಕ್ಕೆ ರೆಡಿ ಆಗ್ತಾಯಿದ್ದಾರೆ. ಫಸ್ಟ್ ಒಳಗಡೆ ಯಾರು ಇದ್ದಾರೆ ನೋಡೋಣ. ಎಸ್ ಇದ್ದಾರಂತೆ. ಓಕೆ, ಎಂಟ್ರಿ ಆದ್ವಿ. ಎಷ್ಟು ಚೆನ್ನಾಗಿದೆ ರೂಮ್ ಅಲ್ವಾ? ಚೆನ್ನಾಗಿದೆ. ನಮ್ಮ ಅಮ್ಮ ಇವಾಗಲೇ ಮಲ್ಕೊಂಬಿಟ್ಟಿದ್ದಾರೆ. ಇನ್ನು ನಮ್ಮ ಅಜ್ಜ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ ಪೂಲಿಗಿಳಿಯೋಕ್ಕೆ. ಅವ್ರಿಗೋಸ್ಕರನೇ ಬಂದಂಗಿದು. ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ, ಎಲ್ಲ ಸರಿ ಇದೆಯಾ ಅಂತ. ಒಳ್ಳೆ ವಾರ್ಡ್ರೋಬ್ ಎಲ್ಲ ಇದೆ. ನಮ್ಮ ಅಜ್ಜ ನೋಡಿ ಇವಾಗ. ಹಲೋ. ಬಾ. ಸೊ ಇದು ನಾನು ಚೆನ್ನಾಗಿದ್ದೀನಾ? ಇದು ವಾಶ್ರೂಮ್ ಈಸ್ ಆಲ್ಸೋ ನೈಸ್. ಅಂದರೆ ಕ್ಲೀನಾಗಿ ಉಂಟು, ಚೆಂದ ಉಂಟು. ಫಿಟ್ ಚಾಕ್. ಎಸ್. ನಮ್ಮ ಅಜ್ಜ ಕೊಡಬಾಳೆ ತಿಂತಾ ಇದ್ದಾರೆ. ಅವ್ರಿಗೋಗಿ ಸ್ಪೆಷಲ್ ಶುಗರ್ಲೆಸ್ ಟೀ ಬಂದಿದೆ. ಹೋಗ್ಲಿ ಬಿಡು. ನಮ್ಮಮ್ಮ ವೆಲ್ಕಮ್ ಡ್ರಿಂಕ್ ಇಟ್ಕೊಂಡಿದ್ದಾರೆ. ಚಿಯರ್ಸ್ ಮಾಡಮ್ಮ. ಚಿಯರ್ಸೇ ಮಾಡಿಲ್ಲ. ಆನ್ ರಿಕ್ವೆಸ್ಟ್ ವಿ ಗಾಟ್ ಅನದರ್ ಪ್ಲೇಟ್ ಆಫ್ ಬಜ್ಜಿ. ಅಜ್ಜ ಟೀ ಕುಡಿತಾ ಇದ್ದೀರಲ್ಲ, ಹೇಳಿ ಬಂದಿದ್ದು ಹೇಗೆ ಅನಿಸ್ತು? ಸೂಪರಾ? ಇರಲಿ. Here is back. Fair. Far. Yes. Is ready. We are waiting to eat. Yeah, here is she. They're feeding.
ಹೀಗೆ ಮಾಡುದ ಮಾಡು ಹಿಂಗೆ ಸೂಪರ್ ಅಂತ. ಟುಡೇ ವಿತ್ ಡೆಲಿಷಿಯಸ್ ಪಾಯಸ ಆ್ಯಂಡ್ rasam. Just look at my mom, how she's enjoying it. How's it? Yummy. Vanilla flavor. ಹಲೋ, ಕೊಳರವ ಹೋಮ್ ಸ್ಟೇಯಲ್ಲಿ ಇದು ನಮ್ಮ ಮೊದಲನೆಯ ದಿನ. ಬೆಳಗಿಂದ ಸಂಜೆವರೆಗೂ ಏನೇನು ಮಾಡಿದ್ವಿ ಅಂತಂದರೆ, ಬೆಳಗ್ಗೆ ಕಾಲೇಜ್ಗೆ ಹೋಗಿದ್ದೆ ಆ್ಯಸ್ ಯೂಶ್ವಲ್. ಆ್ಯಂಡ್ ಮಜಾ ಏನು ಅಂತಂದರೆ 60 ಜನ ಇರಬೇಕಾಗಿರೋಂಥ ಕ್ಲಾಸಲ್ಲಿ ಇವತ್ತು 3 ಜನ ಇದ್ವಿ. ಆದರೂ 2 ಕ್ಲಾಸ್ನ ಅಟೆಂಡ್ ಮಾಡಿ 1 ಗಂಟೆ ಅಷ್ಟೊತ್ತಿಗೆ ನಾನು, ನಮ್ಮಮ್ಮ, ನಮ್ಮ ಅಜ್ಜ 3 ಜನ ಹೊರಟ್ವಿ. ತೀರ್ಥಹಳ್ಳಿಗೆ ಬಂದು ಅಲ್ಲಿಂದ ಆಟೋ ಮಾಡಿಕೊಂಡು ಕೊಳವರ ಹೋಮ್ ಸ್ಟೇಗೆ ಬಂದ್ವಿ. ದೇವಂಗಿಯಿಂದ ಒಂದು ಸ್ವಲ್ಪ ದೂರದಲ್ಲಿದೆ ಇದು. ಇಲ್ಲಿ ಮೊದಲನೇದಾಗಿ ಬಂದಿದ್ದ ಕೂಡಲೇ ನಮಗೆ ವೆಲ್ಕಮ್ ಡ್ರಿಂಕ್ನ ಕೊಟ್ಟು ನಂತರ ಚೆಕ್ ಇನ್ ಮಾಡಿದ್ವಿ. ಆ್ಯಸ್ ಸೂನ್ ಆ್ಯಸ್ ವಿ ಚೆಕ್ಡ್ ಇನ್, ಪಟ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾನು, ನಮ್ಮ ಅಜ್ಜ ಮತ್ತು ನಮ್ಮಮ್ಮ ಪಟ್ಟ ಪೂಲಿಗೆ ಹೋದ್ವಿ. ಅದರದ್ದೊಂದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಅಷ್ಟು ನಮಗೆ ಪೂಲಿಗೆ ಇಡೋದು ಅಷ್ಟೊಂದು ಎಕ್ಸೈಟ್ಮೆಂಟ್ ಇತ್ತು. ಈ ವೆದರ್ಗೆ ಆ ಪೂಲು ಅದು ಫುಲ್ ಅಟ್ರಾಕ್ಟ್ ಮಾಡ್ತಿತ್ತು ಅಂತ ಹೇಳ್ಬಿಟ್ಟು ತಕ್ಷಣ ಹೋಗಿ ಹಾರಿಬಿಟ್ವಿ. ಅದಾದಮೇಲೆ ಒಂದು ಸ್ವಲ್ಪ ಬಜ್ಜಿ ಕೊಟ್ಟರು, ಆಮೇಲೆ ಟೀ ಕಾಫಿ ಇತ್ತು. ನಾನು ಟೀ ಕುಡಿದೆ, ಚೆನ್ನಾಗಿತ್ತು. ಆ್ಯಕ್ಚುಲಿ ಮೇನ್ ಏನು ಈ ರೆಸಾರ್ಟ್ ಅಥವಾ ಹೋಮ್ ಸ್ಟೇ ಸ್ಪೆಷಾಲಿಟಿ ಅಂದರೆ ಫುಡ್ ತುಂಬ ಚೆನ್ನಾಗಿತ್ತು. ಕಾಫಿ ಟೀಯಿಂದ ಹಿಡಿದು ಈ ರಾತ್ರಿ ಡಿನ್ನರ್ವರೆಗೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಆಮೇಲೆ ಅದಾದಮೇಲೆ ಫುಲ್ ಮುಗಿಸ್ಕೊಂಡು ಬಂದ್ವಿ. ಬಜ್ಜಿ ನಾವು ಹೋಗೋಷ್ಟು ಖಾಲಿ ಆಗಿಬಿಟ್ಟಿತ್ತು. ಅವ್ರ ಹತ್ರ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಮಾಡಿಸ್ಕೊಂಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಬಿಟ್ಟು ಫಿಟ್ ಚೆಕ್ ಮಾಡಿಕೊಂಡು ಹಂಗೆ ನಾನು ನಮ್ಮಮ್ಮ ಒಳ್ಳೆ ಟೇಬಲ್ ಟೆನ್ನಿಸ್ ಪ್ಲೇಯರು ಆವಾಗ, ಅವರ ಪ್ರೈಮ್ ಟೈಮಲ್ಲಿ. ಹಾಗಾಗಿ ಒಳ್ಳೆ ಟೇಬಲ್ ಟೆನ್ನಿಸ್ ಆಡಿಬಿಟ್ಟು ಆಮೇಲೆ ಚೆನ್ನಮಣ್ಣೆ ಇತ್ತು, ಚೆನ್ನಮಣ್ಣೆ ಆಡಿ ಆಮೇಲೆ ಮತ್ತೆ ಒಂದು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ನಮ್ಮ ಮೇನ್ ಪರ್ಪಸ್ ಆಗಿದ್ದಂತ ಮಲ್ಕೊಳ್ಳೋದಕ್ಕೆ ಬಂದಿದ್ದು. ಮತ್ತೆ ಎಲ್ಲ ಒಂದು ರೌಂಡು ನಮ್ಮ 3 ಜನ ಚೆನ್ನಾಗಿ ನಿದ್ದೆ ಹೊಡೆದು ಆಮೇಲೆ ಊಟಕ್ಕೆ ಅಂತ ಬಂದ್ವಿ 8:30ಗೆ. ಊಟದಲ್ಲಿ ಆ್ಯಕ್ಚುಲಿ ಸ್ಪೆಷಲಾಗಿ ಚೆನ್ನಾಗಿತ್ತು. ಇನ್ನೂ ಪಾಯಸ ಮಾಡಿದ್ರು, ವೆನಿಲಾ ಎಸೆನ್ಸ್ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿತ್ತು. ಆಮೇಲೆ ಅಕ್ಕಿ ರೊಟ್ಟಿ ಅಲ್ಲೇ ಮಾಡಿಕೊಡ್ತಾಯಿದ್ರು ಬಿಸಿ ಬಿಸಿಯಾಗಿ, ಅದಕ್ಕೆ ರಾಜಮ್ಮ. ಆಮೇಲೆ ಇನ್ನೂ ಕೆಸುವಿನ ಸೊಪ್ಪಿಂದು ಪಲ್ಯ ಅಂತ ಮಾಡಿದರು. ನನಗೆ ಅದು ಇಷ್ಟ ಇಲ್ಲ, ಬಟ್ ಬೇರೆಯವ್ರಿಗೆ ಇಷ್ಟ ಆಗ್ಬೋದು, ನನಗೆ ಅದು ಚೂರು ಇಷ್ಟ ಆಗಲಿಲ್ಲ. ಅದು ಬಿಟ್ಟು ಪಲಾವ್ ಇತ್ತು, ಅದಕ್ಕೆ ಮೊಸರು ಬಜ್ಜಿ, ಅನ್ನ, ಅದು ಕೆಂಪಕ್ಕಿ ಅನ್ನ, ಆಮೇಲೆ ಸಾರು ಓಕೆ. ಆಮೇಲೆ ಪಾಯಸ ಹೈಲೈಟ್ ಅಂದರೆ. ಸೊ ಅಷ್ಟು ಚೆನ್ನಾಗಿ ತಿಂದ್ಕೊಂಡು ಮತ್ತೆ ಬಂದು ಮಲಗಿದ್ವಿ. ಅಮ್ಮ ಮತ್ತು ಅಜ್ಜ ಮಲಗಿದ್ದಾರೆ. ನಾನು ಯಾವತ್ತೂ ಇಷ್ಟು ಬೇಗ ಅಂದರೆ 9 ಗಂಟೆಗೆ ಮಲ್ಕೊಂಡ್ಬಿಟ್ಟಿದ್ದಾರಲ್ಲ, 8 ಗಂಟೆಗೆ ಊಟ ಇತ್ತು ಅಂತ ಅಂದ್ಬಿಟ್ಟು ಮುಗಿಸ್ಕೊಂಡು 9 ಗಂಟೆಗೆ ಮಲ್ಕೊಂಡಿದ್ದಾರೆ. ನಾನು ಇಷ್ಟು ಬೇಗ ಮಲ್ಕೊಂಡು ಅಭ್ಯಾಸ, 12-1 ಗಂಟೆಗೆ ಮಲ್ಕೊಳ್ಳೋಳು. ಹಂಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಮಲ್ಕೊಂಡ್ಮೇಲೆ ಇವಾಗ ನಾನು ಇನ್ನೊಂದು ಸತಿ ಪೂಲ್ ಹತ್ರ ಹೋಗಿ ಕಾಲನ್ನು ನೀರೊಳಗಿಟ್ಟು ಸ್ವಲ್ಪ ಆಟ ಆಡಿಕೊಂಡು, ಆಮೇಲೆ ಜೋಕಾಲಿ ಎಲ್ಲ ಚೆನ್ನಾಗಿದೆ ಇಲ್ಲಿ, ಯಾರೂ ನೋಡಲ್ವಲ್ಲ, ಹಂಗಾಗಿ ಚೆನ್ನಾಗಿ ಜೋಕಾಲಿಯಲ್ಲೆಲ್ಲ ಆಟಾಡಿ ಆಮೇಲೆ ಇನ್ನೇನು ಮಾಡ್ಬೋದು, ಅಷ್ಟೇ. ಚೆನ್ನಾಗಿದೆ. ಎಸ್ಟೇಟ್ ಇದೆ ಆ ಕಡೆ, ಎಸ್ಟೇಟ್ ವಾಕ್ ಹೋಗ್ಬೋದು. ಬೆಳಗ್ಗೆ ಹೋಗ್ತೀನಿ ಅನಿಸುತ್ತೆ. ಇದನ್ನೆಲ್ಲ ಬಿಟ್ಟರೆ ಇಷ್ಟೇ. ತುಂಬ ಮಾತಾಡಿಬಿಟ್ಟೆ ಅನಿಸುತ್ತೆ. ಇಟ್ಸ್ ಓಕೆ, ಕೇಳಿಸ್ಕೊಂಬಿಡಿ ಫಸ್ಟ್ ವೀಡಿಯೋ ಅಲ್ಲ. ನಾಳೆ ಡೇ 2 ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಸ್ಟೇ ಟ್ಯೂನ್. ಹಾಯ್ ಮಾಡಿಜ. ಡೇ 2 ಇನ್ ಕೊಳವರ ಹೋಮ್ ಸ್ಟೇ. ಬೆಳಗ್ಗೆ ಎದ್ದು 8 ಗಂಟೆಗೆ ಊಟಕ್ಕೆ ಅಂತ ತಿಂಡಿಗೆ ಅಂತ ಹೋಗ್ತಾಯಿದ್ದೀವಿ. ಲೆಟ್ಸ್ ಗೋ. ಬೆಳಗ್ಗೆ ತಿಂಡಿ ಇತ್ತು, ಕಾಫಿ ಇತ್ತು, ದೋಸೆ ತಿಂಡಿಗೆ ಮತ್ತು ಉಪ್ಪಿಟ್ಟಿತ್ತು. ಮುಗಿಸ್ಕೊಂಡು ಈಗ ಮತ್ತೆ ಪೂಲಿಗೆ ಇಳಿಯುವ ಕಾರ್ಯಕ್ರಮ. ಎಲ್ಲ ಪೂಲೆಲ್ಲ ಖಾಲಿ ಇದೆ ಅಂತ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ದಾರೆ ನಮ್ಮ ಅಜ್ಜ ಮತ್ತು ನಮ್ಮಮ್ಮ. ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಪೂಲಿಗೆ. ಪೂಲ್ ನಮ್ಮದೇ.
ಚಪಾತಿ, ದಾಲ್, ಪಲಾವ್, ಹೋಳಿಗೆ, ಅಂಬಡೆ ಎಲ್ಲ ಉಂಟು. ನಮ್ಮಮ್ಮ ಅದನ್ನು ಸವಿತಾ ಇದ್ದಾರೆ. ನಮ್ಮ ಅಜ್ಜನ ಆನ್ ರಿಕ್ವೆಸ್ಟಲ್ಲಿ ಹಲಸಿನಕಾಯಿ ಹುಳಿ. ಹಾಂ, ಹೆಂಗಿತ್ತಜ ಎಲ್ಲ? ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ಓಡಾಡಿದ್ದು, ಇದು ಮಾಡಿದ್ದು, ತೂಗಿದ್ದು ಎಲ್ಲ ತುಂಬ ಚೆನ್ನಾಗಿದೆ. ಈಗ ಇದು ತುಂಬ ಚೆನ್ನಾಗಿ ಸಂಬೋತ್ಲಿ ಅಚ್ಚುಕಟ್ಟಾಗಿದೆ, ಎಲ್ಲ ಚೆನ್ನಾಗಿದೆ. దానికో ఇంకో సరిపోయింది. విశ్వాసం మాత్రం అట్లే ఉంది. ಎಲ್ಲ ಮುಗಿಸ್ಕೊಂಡು ಚೆಕ್ಔಟ್ ಆಗಿ 4 ಗಂಟೆ ಅಷ್ಟೊತ್ತಿಗೆ ತೀರ್ಥಹಳ್ಳಿಗೆ ಬಂದು ಅಲ್ಲಿಂದ ಬಸ್ಸಿಗೆ ಬಂದು ನಾವು ನಮ್ಮೂರಿಗೆ ಬಂದ್ವಿ. ನೋಡಿ, ನಮ್ಮೂರಿನ ದೇವಸ್ಥಾನ, ದುರ್ಗಮ್ಮನ ದೇವಸ್ಥಾನ, ನಮ್ಮನ್ನೆಲ್ಲ ಕಾಪಾಡೋ ತಾಯಿ. ಮುಂದೆ ಹೋಗ್ತಾ ಇದೆ ನಮ್ಮ ಊರು. ಈ ಕಡೆ ಇರೋದು ಕೆರೆ. ಎಸ್, ಅದು ನಮ್ಮ ಕೆರೆ ಊರಿಂದು. ಸೋಗಾನೆ, ಬನ್ನಿ ಸೋಗಾನೆ, ಇದೇ ನಮ್ಮ ಸೋಗಾನೆ. ಎಸ್, ಇದು ನಮ್ಮ ಮನೆ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಬಾಯ್ ಬಾಯ್ ಎಲ್ಲರಿಗೂ.